ಆತ್ಮೀಯರೇ, ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ವಿಜಯೇಂದ್ರ ಅಥಣಿಕರ್. ನಮ್ಮ ಇಂದಿನ ಚರ್ಚೆಯ ವಿಷಯ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ವಿಚಾರವಾಗಿ ಇದೆ. ಈ ವಿಚಾರವಾಗಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಮೊಹಮ್ಮದ್ ತಬರೇಜ್ ಆಲಂ ಶರೀಫ್ ಅವರು, ಚೇರ್ಮನ್ ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಷನ್ ಟಾಸ್ಕ್ ಫೋರ್ಸ್. ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮುಖ್ಯವಾಗಿ ನಮ್ಮ ಪಶ್ಚಿಮ ಘಟ್ಟಗಳು ಕರ್ನಾಟಕದ ಒಂದು ಬಹಳ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ, ಅಥವಾ ನಮ್ಮ ದೇಶಕ್ಕೆ ಒಂದು ಬಹಳ ದೊಡ್ಡ ಸಂಪತ್ತು ಅಂತ ಹೇಳ್ತಾರೆ. ಇದರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಸರ್? ಲೈಕ್ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ಹೇಳ್ಬೋದು? ಟೋಟಲಿ 1600 ಕಿಲೋಮೀಟರ್ಸ್ ಇದೆ. ಇದು ಬಂದು ತಾಪ್ತಿ ರಿವರ್ ಗುಜರಾತಿಂದ ಸೌತ್ ಕನ್ಯಾಕುಮಾರಿವರೆಗೂ ಬರುತ್ತೆ. ಅದು ಟೋಟಲ್ 1600 ಕಿಲೋಮೀಟರ್ಸ್ ಲೆಂತ್ ಇದೆ. ಅದು ಅದರ ಸುರಕ್ಷತೆಗೆ, ಅದನ್ನ ಉಳಿಸ್ಕೊಳ್ಳೋದಕ್ಕೆ, ಅದನ್ನ ಸಂರಕ್ಷಣೆ ಮಾಡೋದಕ್ಕೆ ಬಹಳಷ್ಟು ಸವಾಲುಗಳಿರುತ್ತೆ. ಏನು ಸವಾಲುಗಳಿದೆ ಸರ್ ಸಾಮಾನ್ಯ ಅಲ್ಲಿ? ಮೇನ್ಲಿ ಬಂದು ಪ್ರಾಬ್ಲಮ್ ಇರೋದು ಇದರದ್ದು ಏನಕ್ಕಂತ ಹೇಳಿದ್ರೆ ಡೆವಲಪ್ಮೆಂಟು ಆಗಬೇಕು, ಇಲ್ಲ ಅಂತ ಇಲ್ಲ. ಯಾಕಂದರೆ ಈ ಜಾಗದಲ್ಲಿ ಮನುಷ್ಯರು ಉಳ್ಕೊಂಡಿದ್ದಾರೆ. ಬಟ್ ಡೆವಲಪ್ಮೆಂಟು ಹೆಸರಿನಲ್ಲಿ ಕಾಡಿಗೆ ಮತ್ತು ಅದರದ್ದು ಈಕಾಲಜಿಗೆ ನಾವು ಇದು ಮಾಡಬಾರ್ದು. ವಿ ಹ್ಯಾವ್ ನಾಟ್ ಡಿಸ್ಟ್ರಾಯ್ ಇಟ್. ಬಟ್ ಏನಾಗ್ತಾಯಿದೆ ಅಂದರೆ ಸುಮಾರು ಜನಗಳು ಅರ್ಥ ಮಾಡ್ಕೊತಾ ಇಲ್ಲ. ಅಲ್ಲಿರೋ ಜನರು ಅದಕ್ಕೆ ಅರ್ಥ ಮಾಡ್ಕೊತವ್ರೆ, ಬಟ್ ನಮ್ಮ ಬೇರೆ ಔಟ್ಸೈಡರ್ಸ್ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಸ್ಪೆಷಲಿ ಟೂರಿಸಮ್ಮು ಅದಕ್ಕೆ ಕರೆಕ್ಟಾಗಿ ರೆಗ್ಯುಲೇಟ್ ಮಾಡಬೇಕು, ನಂಬರ್ 1. ನಂಬರ್ 2, ಡೆವಲಪ್ಮೆಂಟ್ ಬಂದು ಪ್ರಾಜೆಕ್ಟ್ಸ್ ಏನು ಮಾಡ್ತೀವಿ ಅದಕ್ಕೆ ಬಂದು ನಮ್ಮ ಟಾಸ್ಕ್ ಫೋರ್ಸ್ಗೆ ಇವಾಗ ಒಂದು ಮ್ಯಾಂಡೇಟ್ ಇದೆ. ಇವಾಗ ಫಾರೆಸ್ಟ್ಗಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಫಾರೆಸ್ಟ್ ನೋಡ್ಕೊಳ್ಳುತ್ತೆ. ಅಲ್ಲಿ ಆ್ಯನಿಮಲ್ಸ್ ಇರಲಿ, ಅದಕ್ಕೆ ಟ್ರೀಸ್ ಇರಲಿ, ಅದರಲ್ಲಿ ಕಂಪ್ಲೀಟ್ ಇದಕ್ಕೆ ಏರಿಯಾಗೆ ಅವ್ರು ನೋಡ್ಕೊತಾರೆ. ಸೊ ಅಂಥದ್ನಲ್ಲಿ ಟಾಸ್ಕ್ ಫೋರ್ಸ್ ಏನಕ್ಕಂದರೆ ಟು ಕನ್ಸರ್ವ್ ದ ವೆಸ್ಟರ್ನ್ ಘಾಟ್ಸ್ ಅಂದರೆ ಬರೀ ಫಾರೆಸ್ಟ್ ಇಲ್ಲ. ವೆಸ್ಟರ್ನ್ ಘಾಟ್ಸ್ ಅಂದರೆ ದೇವರು ನಮ್ಗೆ ಹೆಂಗೆ ಕೊಟ್ಟಿದ್ದ ಈ ವರವನ್ನು ಹಂಗೆ ಕಾಪಾಡ್ಕೋಬೇಕು, ಅದರಲ್ಲಿ ನಾವು ಇದು ಡಿಫ್ರೆನ್ಸ್ ಬರಬಾರ್ದು ಅಂಥದ್ದು ಒಂದು ಮೇನು. ಸೊ ಇದು ಬಂದು ನಮಗೆ ಹಿಮಾಲಯಸ್ ಇದೆಯಲ್ಲ, ಹಿಮಾಲಯಸ್ಗಿಂತ ಹಳೇದು, ಮೋರ್ ದೆನ್ 80 ಮಿಲಿಯನ್ ಇಯರ್ಸು ಹಳೇದಿದು ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಔಷಧಿ ಸಸ್ಯಗಳು ಮತ್ತು ಬೇರೆ ಇಂಪಾರ್ಟೆಂಟ್ ಸಸ್ಯಗಳು ಇವೆಲ್ಲ ಇದೆ. ಅಲ್ಲಿ ತಾವು ಕೇಳಿರ್ಬೋದು ಕಾನ್ ಫಾರೆಸ್ಟ್ ಅಂತ ಬರುತ್ತೆ. ಈವನ್ ಬಿಫೋರ್ ಒಡೆಯರ್ ಸಮಯದಲ್ಲೂ ಸಹ, ಈವನ್ ಬ್ರಿಟಿಷ್ ಇದ್ರಲ್ಲ ಆ ಸಮಯದಲ್ಲೂ ಸಹ ಈ ಕಾನ್ ಫಾರೆಸ್ಟ್ಗೆ ಕಟ್ ಮಾಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಮರಗಳು. ಬೇರೆ ಏರಿಯಾದಲ್ಲಿ ಕಾಡು ಏನಿದೆ ಅಲ್ಲಿನಲ್ಲಿ ಬರೀ ಕಾಡಂತ ಹೇಳ್ತೀವಲ್ಲ, ಅದರಿಂದ ಬೇಕಾದರೆ ಪರ್ಮಿಷನ್ ತೊಗೊಂಡು ಮರಗಳು ಕಟ್ ಮಾಡ್ತಾಯಿದ್ರು, ಇಲ್ಲ ಅಥವಾ ಊಟ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಡ್ರೈ ಸ್ಟಿಕ್ಸು ತೊಗೊಳ್ತಾಯಿದ್ರು. ಬಟ್ ಕಾನ್ ಫಾರೆಸ್ಟ್ ಅಂತ ಹೇಳಿದ್ರೆ, ಕಾಡಂತ ಹೇಳಿದ್ರೆ ಅದನ್ನಲ್ಲಿ ಮರಗಳು ಕಟ್ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಅಂಥದ್ನಲ್ಲಿ ನಾವು ಇವತ್ತು ತನಕನೂ ಅದು ಹಂಗೆ ಕಂಟಿನ್ಯೂ ಆಗಿದೆ. ಐ ಮೀನ್ ಬಿಫೋರ್ 200 ವರ್ಷ ಮುಂಚೆನೂ ಅದು ಕಾನ್ ಫಾರೆಸ್ಟ್ ಕಟ್ ಮಾಡಿಬಿಡ್ತಾಯಿಲ್ಲ. ಯಾಕಂದರೆ ಕಾನ್ ಫಾರೆಸ್ಟ್ ಒಳಗಡೆ ಎಲ್ಲ ಈ ಔಷಧಿ ಸಸ್ಯಗಳು ಇದ್ದಿದ್ದು. ಓಕೆ. ಸೊ ಆ ಟೈಮ್ನಲ್ಲೂ ರೆಕಾರ್ಡ್ ಆಗಿದೆ ಇದೆಲ್ಲ ಥಿಂಗ್ಸ್. ಐ ಮೀನ್ ಬ್ರಿಟಿಷರ್ಸ್ ರೆಕಾರ್ಡ್ ಮಾಡಿ ಹೋಗಿದ್ದಾರೆ. ನಂತರನೂ ಬೇರೆ ಎಲ್ಲ ಯಾರ್ಯಾರು ಬಂದಿದ್ರು ಎಲ್ಲ ಈ ಮಾತೆಲ್ಲ ರೆಕಾರ್ಡ್ ಮಾಡಿ ಹೋಗಿದ್ದಾರೆ. ಸೊ ಇವಾಗ ಮೇನ್ ಬಂದು ಏನಂತ ಹೇಳಿದ್ರೆ ಡೆವಲಪ್ಮೆಂಟ್ ಅಂತ ಹೇಳಿದೆ ನಾನು, ಟೂರಿಸಮ್ ರೆಗ್ಯುಲೇಟ್ ಮಾಡಬೇಕಂತ ಹೇಳಿದೆ. ಮೂರನೇದು ಬಂದು ಏನಿದೆ ಅಂದರೆ ನಮ್ಮ ಇದು ದೇಶದಲ್ಲಿ ನಾವು ಫಾರೆಸ್ಟ್ಗೆ ಒಂದು ಇಗ್ನೋರ್ ಮಾಡ್ತೀವಿ. ಅವೇರ್ನೆಸ್ ಅಂತ ಹೇಳೋದು ನಾನು, ಅವೇರ್ನೆಸ್. ಸೊ ಇಗ್ನೋರ್ ಮಾಡಬಾರ್ದು. ಇಗ್ನೋರ್ ಹೆಂಗೆ ಮಾಡ್ತೀವಿ ಅಂದರೆ ಅದೊಂದು ಇದೆ, ಬೆಳೆಯತ್ತೆ, ಬಿಟ್ಬಿಡೋಣ, ಅದಕ್ಕೇನಂತ ಬೆಳೆಯತ್ತೆ ಅಂತ ಬಿಟ್ಬಿಡೋಣ ಅಂದರೆ ಅದು ಡೆಫಿನೆಟ್ಲಿ ಕಾಡು ಅದಕ್ಕೆ ರಿಕವರ್ ಮಾಡ್ಕೊಳ್ಳುತ್ತೆ. ಬಟ್ ನಾವು ಅದು ಅವಕಾಶನೇ ಕೊಡಲ್ಲ ಅದಕ್ಕೆ. ಇವಾಗ ಎಷ್ಟು ಕಾಡು ಒರಿಜಿನಲ್ ಆಗಿ ಉಳ್ಕೊಂಡಿದೆ ಎಲ್ಲರಿಗೂ ಗೊತ್ತಿದೆ, ಅಷ್ಟಿಲ್ಲ. ಬಟ್ಟು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ತುಂಬಾ ಕಷ್ಟಪಟ್ಟು ಅಟ್ಲೀಸ್ಟ್ ಫಾರೆಸ್ಟ್ ಕವರ್ನ ಉಳಿಸ್ಕೊಂಡಿದ್ದಾರೆ. ಇನ್ನೂ ಕಮ್ಮಿ ಆಗಿ ಬಿಟ್ಟಿಲ್ಲ. ಆ್ಯಕ್ಚುಲಿ ನಮಗೆ ಬಂದು ಫಾರೆಸ್ಟ್ ಕವರ್ ಅರೌಂಡ್ 21% ಅಷ್ಟಿದೆ. ನಮ್ಮ ಟೋಟಲ್ ಸ್ಟೇಟ್ ಏರಿಯಾ ಎಷ್ಟು ಬರುತ್ತೆ ಅದರಲ್ಲಿ 21% ಇದೆ. ಅದಕ್ಕೆ ಉಳಿಸ್ಕೊಂಡಿರೋದು ದೊಡ್ಡ ಒಂದು ನಿಜವಾಗ್ಲೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾವು ಹೆಮ್ಮೆ ಪಡಬೇಕು, ಅದು ಒಂದು ಮಾತು. ಓಕೆ. ನಿಮ್ಮ ಈ ಟಾಸ್ಕ್ ಫೋರ್ಸ್ ಈ ಒಂದು ಬಯೋಡೈವರ್ಸಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡ್ತಿದೆ? ನೀವು ಹೇಳಿದ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅದರದ್ದೇ ಆದಂಥ ವ್ಯಾಪ್ತಿ ಇದೆ. ನಿಮ್ಮ ಈ ಟಾಸ್ಕ್ ಫೋರ್ಸ್ ಪಶ್ಚಿಮ ಘಟ್ಟಗಳ ವಿಚಾರದಲ್ಲಿ ಅದರ ಬಯೋಡೈವರ್ಸಿಟಿಯನ್ನು ಉಳಿಸೋದಕ್ಕೆ
ಏನೆಲ್ಲ ಅದಕ್ಕೆ ಅಧಿಕಾರಗಳನ್ನು ಕೊಟ್ಟಿದೆ ಮತ್ತು ಅದು ಯಾವೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಸರ್? ನಮ್ಮ ಟಾಸ್ಕ್ ಫೋರ್ಸ್ ಬಂದು 2008ನಲ್ಲಿ ಇದು ಒಂದು ರಚನೆ ಆಗಿತ್ತು. ಏನಕ್ಕೆ ರಚನೆ ಆಗಿದೆ ಅಂದರೆ ಬರೀ ವೆಸ್ಟರ್ನ್ ಘಾಟ್ಸ್ ಫಾರೆಸ್ಟ್ ಒಂದೇ ಇಲ್ಲ. ಫಾರೆಸ್ಟ್ ಇಸ್ ಓನ್ಲಿ ಒನ್ ಪಾರ್ಟ್ ಆಫ್ ಇಟ್, ಒಂದು ವಂಶ ಅಷ್ಟೇ. ಬೇರೆ ಎಲ್ಲನೂ ಬರುತ್ತೆ. ಇವಾಗ ಈ ಒಂದು ಟಾಸ್ಕ್ ಫೋರ್ಸ್ ಇದ್ದರೆ ಏನಾಗುತ್ತೆ ಅಂದರೆ ಆಲ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಗೌರ್ಮೆಂಟ್ ಜೊತೆಗೆ ನಾವು ಕೋಆರ್ಡಿನೇಟ್ ಮಾಡ್ಬೋದು. ಗೌರ್ಮೆಂಟ್ದು ಬೇರೆ ಬೇರೆ ಇಲಾಖೆಗಳಿರುತ್ತಲ್ಲ, ಅವ್ರ ಎಲ್ಲರ ಜೊತೆಗೂ ನಾವು ಕೋಆಪ್ರೇಷನ್ ಮಾಡಿ ಕೋಆರ್ಡಿನೇಟ್ ಮಾಡಿ ನಾವು ಹೆಂಗೆ ಇದಕ್ಕೆ ಸಂರಕ್ಷಣೆ ಮಾಡ್ಬೋದು, ಅದಕ್ಕೆ ಒಂದು ನಮಗೆ ಶಕ್ತಿ ಇದೆ. ಸೊ ಆ ಶಕ್ತಿನ ಉಪಯೋಗ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೋಡ್ ಸರಿ ಇಲ್ಲ, ಯಾಕಂದ್ರೆ ರಾಂಗ್ ಕಟ್ ಮಾಡಿದ್ದಾರೆ, ರಾಂಗಾಗಿ ಅನ್ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ, ಅಥವಾ ಬೇರೆ ಕಡೆ ಏನೋ ಪ್ರಾಜೆಕ್ಟ್ ನಡೀತಾ ಇದೆ, ಆ ಪ್ರಾಜೆಕ್ಟ್ ಬಹುಶಃ ಮಾಡ್ಬೋದು, ಆದರೆ ಈ ರೀತಿಯಿಂದ ಮಾಡಬೇಕಂತ ಒಂದು ನಾವು ಒಪಿನಿಯನ್ನು ಕೊಡೋಕ್ಕೆ ಇರುತ್ತೆ. ಇವಾಗೊಂದು ಪ್ರಾಜೆಕ್ಟ್ ಇರುತ್ತೆ, ಆ ಪ್ರಾಜೆಕ್ಟು ಮಾಡ್ಬೋದು, ಇಲ್ಲಂತ ಇಲ್ಲ, ಬಟ್ ಈ ಥರ ಇಲ್ಲ, ಬೇರೆ ಥರ ಮಾಡಿದ್ರೆ ನಮ್ಮ ಕಾಡಿಗೂ ಡ್ಯಾಮೇಜ್ ಆಗೋಲ್ಲ ಮತ್ತು ಡೆವಲಪ್ಮೆಂಟು ಆಗ್ಬೋದು ಅಂತ ಅದಕ್ಕೆ ನಾವು ಒಂದು ಕೊಡೋಕ್ಕೆ ಶಕ್ತಿ ಇದೆ. ಮತ್ತು ಕೆಲವು ಪ್ರಾಜೆಕ್ಟ್ಸು ಎಂಥ ರೀತಿಯಲ್ಲಿ ಮಾಡಿದ್ರೇನು ಅದರಿಂದ ನಾಶನೇ ಇದೆ ವೆಸ್ಟರ್ನ್ ಘಾಟ್ಸ್ಗೆ. ಅಂದರೆ ಅದು ಮಾಡಬಾರ್ದಂತ ಹೇಳೋಕ್ಕೂ ನಮ್ಗೆ ಶಕ್ತಿ ಇರುತ್ತೆ. ಸಾಮಾನ್ಯ ಈ ಸೂಕ್ಷ್ಮ ಜಾಗಗಳು ಅಂತ ಇರುತ್ತೆ, ಅಂದರೆ ಎಲ್ಲಿ ಹೆಚ್ಚು ಪ್ರಾಣಿ ಮಾನವ ಸಂಘರ್ಷಗಳು ನಡೆಯುತ್ತೆ, ಅವುಗಳನ್ನು ತಡೆಯೋದಕ್ಕೆ ಕೂಡ ನೀವು ಕೆಲಸ ಮಾಡಬೇಕಾಗತ್ತೆ. ಕೇವಲ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕೆಲಸ ಮಾತ್ರ ಆಗಿರೋದಿಲ್ಲ. ಬಹಳಷ್ಟು ಸೂಕ್ಷ್ಮ ಜಾಗಗಳಲ್ಲಿ ಬೇಸಿಕಲಿ ಪ್ರಾಣಿ ಮತ್ತು ಮನುಷ್ಯನ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷಗಳಿರುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕೆ ಟಾಸ್ಕ್ ಫೋರ್ಸ್ ಏನು ಮಾಡ್ತಿದೆ ಸರ್? ಇವಾಗ ನನಗೆ ತಿಳಿದು ಬಂದಿರೋದು ಮತ್ತು ನಾನು ಏನು ಓದ್ಕೊಂಡು ಮತ್ತು ಏನು ಎಲ್ಲ ನಡೆದಿದೆ ಎಲ್ಲ ಘಟನೆಗಳು ಅದು ಪರಿಶೀಲಿಸಿ ನನಗೇನು ಮೈಂಡಿಗೆ ಬಂದಿದೆ ಅಂದರೆ, ಇದು ಒಂದು ಆನೆ ಇರಲಿ, ಒಂದು ಹುಲಿ ಇರಲಿ, ಅದಕ್ಕೆ ಒಂದು ದಾರಿ ಅಂತ ಇರುತ್ತೆ. ಆ ದಾರಿ ಅದಕ್ಕೆ ಫಿಕ್ಸ್ಡ್ ಆಗಿರುತ್ತೆ. ಹೆಂಗಂತ ಹೇಳಿದ್ರೆ, ಈ ಆನೆ ಇರಲಿ, ಈ ಹುಲಿ ಇರಲಿ, ಬೇರೆ ಪ್ರಾಣಿಗಳಿರಲಿ, ಅವ್ರಿಗೊಂದು ದೇವರು ಆಟೋಮೆಟಿಕ್ ಮೈಂಡಲ್ಲಿ GPS ಒಂಥರ ಕೊಟ್ಟಿರ್ತಾನೆ. ಎಷ್ಟೋ ಸಲ ನಾವು ಒಂದು ಆನೆ, ಒಂದು ಹುಲಿಗೆ 100 ಕಿಲೋಮೀಟರ್ ದೂರ ತೊಗೊಂಡೋಗಿ ಬಿಟ್ಟಿದ್ದೀವಿ. ಬಿಟ್ಟಿದ್ರೇನು ಅದೇ ಜಾಗಕ್ಕೆ, ಎಕ್ಸಾಕ್ಟ್ ಅದೇ ಜಾಗಕ್ಕೆ ವಾಪಸ್ ಬಂದಿದೆ. ಅದು ಹೆಂಗೆ ಬಂದಿದೆ ಅಂದರೆ ದೇವರದಕ್ಕೆ ಒಂದು ಮೈಂಡ್ ಕೊಟ್ಟಿರುತ್ತೆ. ಮತ್ತು ನಾವು ರೆಕಾರ್ಡ್ಸ್ ಎತ್ತು ನೋಡಿದ್ರೆ ನಮ್ಮ ಕರ್ನಾಟಕದಿಂದ ಬರ್ಮಾವರೆಗೂ ಇದು ಆನೆಗೆ ದಾರಿ ಇದೆ. ಕಾರಿಡೋರ್ ಇದೆ, ಆಯಿತಾ? ಸೊ ಅವ್ರದ್ದು ಫಿಕ್ಸ್ಡ್ ದಾರಿ ಇರುತ್ತೆ. ಅವ್ರ ವರ್ಷಕ್ಕೆ ಇವಾಗ ಹೆಂಗೆ ನಮಗೆ ಸಮರ್ ಟೈಮ್ ಇರುತ್ತೆ, ಬಿಸಿಲು ಕಾಲು ಮತ್ತು ವಿಂಟರು, ಅದಕ್ಕೂ ಸಹ ಬೇರೆ ಬೇರೆ ಸೀಸನಲ್ಲಿ ಅದು ಮೈಗ್ರೇಟ್ ಮಾಡುತ್ತೆ, ಒಂದು ಜಾಗದಿಂದ ಬೇರೆ ಜಾಗಕ್ಕೆ ಹೋಗುತ್ತೆ. ಈ ದಾರಿನಲ್ಲಿ ನಾವು ಬಂದು ಅಡ್ಡ ಬಂದಿದ್ದೀವಿ. ಯಾರು? ನಾವು ಮನುಷ್ಯಗಳು. ಅಲ್ಲಿ ಮಧ್ಯದಲ್ಲಿ ಪಟ್ಟಣಗಳನ್ನು ಮಾಡಿದ್ದೀವಿ, ಪಟ್ಟಣಗಳು ಮಾಡಿದ್ದೀವಿ, ಡ್ಯಾಮ್ಗಳು ಮಾಡಿದ್ದೀವಿ. ಸೊ ಅದಕ್ಕೆ ಸುತ್ಕೊಂಡು ಹೋಗ್ಬೇಕಾದ್ರೆ ಅದು ಬೇರೆ ಊರು ಈ ಥರ ನಮ್ಮ ಜನರಿರೋ ಮಧ್ಯದಲ್ಲಿ ಅದು ಹೋಗ್ಬೇಕಾಗತ್ತೆ. ಆದ್ದರಿಂದ ಇದು ಒಂದು ಕಾನ್ಫ್ಲಿಕ್ಟ್ ಬರುತ್ತೆ. ಇದು ಒಂದು ಕಾರಣ. ಇದೇ ಕಾರಣ ಅಂತ ಹೇಳಕ್ಕೆ ಬರಲ್ಲ, ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮಾರು ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ಆನರಬಲ್ ಚೀಫ್ ಮಿನಿಸ್ಟರ್ ಕೂಡ ಸಹ ಇದು ಹೇಳಿದ್ದಾರೆ. ಬಂದು ಇದು ಸಫಾರೀಸ್ ಒಂದು ಇಶ್ಯೂ ಇತ್ತು. ಸೊ ಅನ್ರೆಗ್ಯುಲೇಟೆಡ್ ಸಫಾರಿಗೆ ಒಂದು ಟೈಮಿಂಗ್ ಇರಬೇಕಾಗಿತ್ತು, ಒಂದು ಈ ಟೈಮಿಂದ ಈ ಟೈಮಿಂಗ್ ಅಂತ. ಅದಕ್ಕೂ ಸಹ ನಮ್ಮ ಆನರಬಲ್ ಫಾರೆಸ್ಟ್ ಮಿನಿಸ್ಟರು ಅದಕ್ಕೆ ನೋಟ್ ತೊಗೊಂಡು ಸ್ಟಾಪ್ ಮಾಡಿದ್ದಾರೆ. ಸೊ ಇದಕ್ಕೆ ಒಂದು ಸದ್ಯಕ್ಕೆ ಪರಿಹಾರ ಆಗಿದೆ. ಮೂರನೇದು ಬಂದು ರೆಸಾರ್ಟ್ಸು, ಹೋಮ್ ಸ್ಟೇಸು. ಅದ್ರಲ್ಲಿ ರೆಸಾರ್ಟ್ಸ್ ಅಧಿಕವಾಗಿ. ರೆಸಾರ್ಟ್ಸ್ ಏನಾಗಿದೆ ಅಂದರೆ, ನಮ್ಮ ಇವಾಗ ಪ್ರೆಸೆಂಟ್ ಗೌರ್ಮೆಂಟು ಯಾವುದೂ ಹೊಸ ರೆಸಾರ್ಟ್ಸ್ಗೆ ಅಪ್ರೂವಲ್ ಕೊಟ್ಟಿಲ್ಲ. ಅದೊಂದು ಒಳ್ಳೆ ಕಾರ್ಯ ಆಗಿದೆ. ಆದರೆ ಮುಂಚಿತವಾಗಿ ಅಥವಾ ಬೇರೆ ಯಾವುದೋ ಒಂದು ಸಮಯದಲ್ಲಿ, ನಾನು ಪಾಲಿಟಿಕ್ಸ್ ಹೇಳಕ್ಕೆ ಬರಲ್ಲ, ಬಟ್ ಬೇರೆ ಯಾವುದೋ ಒಂದು ಸಮಯದಲ್ಲಿ ರೆಸಾರ್ಟ್ಸು ಹೆಂಗೋ ಒಂದು ಬಂದಿದೆ. ಇದು ಬಂದು ಏನಾಗಿದೆ, ರಾತ್ರಿ ಸಮಯದಲ್ಲಿ ಇವರು ಮ್ಯೂಸಿಕ್ಕು ಇದು ಬೇರೆದು ಉಪಯೋಗ ಮಾಡಿದ್ದು, ಸೌಂಡ್ ಮಾಡೋ ಟೈಮ್ನಲ್ಲಿ ಆ ಧ್ವನಿಯಿಂದ ಏನಾಗುತ್ತೆ, ಈ ಆ್ಯನಿಮಲ್ಸು ರಾತ್ರಿ ಟೈಮ್ ಒಂದೊಂದು ಜಾಗ ನಿಂತ್ಕೊಬಿಡ್ತವೆ. ಅವರು ರಾತ್ರಿ ಟೈಮು ಸ್ವಲ್ಪ ಪ್ರಾಣಿಗಳು ಅದು ಓಡಾಟ ಮಾಡುತ್ತೆ, ಸ್ವಲ್ಪ ಪ್ರಾಣಿಗಳು ಓಡಾಟ ಮಾಡಲ್ಲ ರಾತ್ರಿ. ಸೊ ಇದರಲ್ಲಿ ಏನಾಗುತ್ತೆ, ಇವರು ಡಿಸ್ಟರ್ಬ್ ಆಗಿ ಆ ಧ್ವನಿಯಿಂದ
ಅವರು ದೂರ ಹೋಗ್ತಾರೆ. ಓಕೆ. ಇದು ಒಂದು ಕಾರಣ ಆಗಿದೆ. ಮೂರನೇದು ಬಂದು ಅವ್ರಿಗೆ ಸಂಬಂಧಪಟ್ಟಿದ್ದು ತಿನ್ನಲಿಕ್ಕೆ ಅವ್ರದ್ದು ಒಂದು ದೇವರ ಊಟ ಅಂತ ಕೊಟ್ಟಿದ್ದಾನಲ್ಲ, ಸೊ ಅವರು ತಿನ್ನಬೇಕಲ್ವ. ಸೊ ಅದೇನಾಗಿದೆ, ಇವಾಗ ಕೆಲವು ದಿನ ಮುಂಚೆನೇ ಸುಪ್ರೀಂ ಕೋರ್ಟ್ ಸಹ ಇದು ಒಂದು ಅಬ್ಸರ್ವೇಷನ್ ಮಾಡಿತು. ಆರ್ಡರ್ ಏನು ಮಾಡಿಲ್ಲ, ಒಂದು ಅಬ್ಸರ್ವೇಷನ್ ಮಾಡಿತು. ಏನಂತ ಹೇಳಿದ್ರೆ, ಈ ಕಾರಿಡಾರ್ಸ್ ಇರ್ತವಲ್ಲ, ಇವರು ಹೋರಾಟ ಮಾಡೋ ದಾರಿನಲ್ಲಿ ನಾವು ಬಂದು ಗೌರ್ಮೆಂಟ್ ಬಂದು ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಿದ್ದ ಆಹಾರಗಳು ನಾವು ಅಲ್ಲಿ ಬೆಳೆಸ್ಬೇಕಂತ ಇದೆ. ಸೊ ಅವರು ಹೊರಗಡೆ ಬರಲ್ಲ. ಈ ಮಾತು ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್ ಕೂಡ ಸಹ ಹೇಳಿದ್ದಾರೆ. ಮತ್ತು ನಾನು ಇದರ ಬಗ್ಗೆ ಮುಂದಕ್ಕೆ ನಮ್ಮ ಹೆಡ್ ಆಫ್ ಫಾರೆಸ್ಟ್ ಮೇಡಮ್ ಜೊತೆಗೂ ಮಾತಾಡಿ ಇದಕ್ಕೆ ಏನೋ ಒಂದು ಮಾಡಬೇಕು, ನಮ್ಮ ಆನರಬಲ್ ಫಾರೆಸ್ಟ್ ಮಿನಿಸ್ಟರ್ ಸಾಹೇಬ್ರ ಜೊತೆಗೂ ಮಾತಾಡಿ ಏನೋ ಒಂದು ಮಾಡಬೇಕಂತ ನಾವು ಇದ್ದೀವಿ. ಮತ್ತು ಅವ್ರ ಸಹಯೋಗ ನಮಗೆ ಪೂರ್ತಿ ಇದೆ. ಸೊ ಇದೊಂದು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಅವ್ರಿಗೆ ಆಹಾರ ಒಳಗಡೆ ಸಿಕ್ಕಿದ್ರೆ ಅವ್ರು ಯಾಕೆ ಹೊರಗಡೆ ಬರ್ತಾರೆ? ಕರೆಕ್ಟ್. ಸೊ ಒಂದು ದಾರಿ, ಎರಡನೇ ಬಂದು ರಾತ್ರಿ ಅವ್ರಿಗೆ ಡಿಸ್ಟರ್ಬೆನ್ಸು, ಮೂರನೇದು ಬಂದು ಅವರ ಆಹಾರ. ಇದು ಮೂರು ನಾವು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಡೆಫಿನೆಟ್ಲಿ ಸುಮಾರು ಇದು ಒಂದು ಪರಿಹಾರ ಅದಕ್ಕೆ ನಮಗೆ ಸಿಗತ್ತೆ. ಅದು ಒಂದು ಹಂತಕ್ಕೆ ಬರ್ತೀವಿ ನಾವು. ಓಕೆ. ಸೊ ಜೊತೆಗೆ ಒಂದು ಕೊನೆಯ ಮಾತಿಯನ್ನು ಆ್ಯಡ್ ಮಾಡ್ತೀನಿ ಅಂದರೆ, ನಮ್ಮ ಟ್ರೈಬಲ್ಸ್ ಇರ್ತಾರಲ್ಲ ಫಾರೆಸ್ಟ್ನಲ್ಲಿ, ಅವ್ರಿಗೂ ಸಹ ನಾವು ಮುಂದಕ್ಕೆ ಬೇಡ್ಕೊತೀವಿ ನಮ್ಮ ಆನರಬಲ್ ಫಾರೆಸ್ಟ್ ಮಿನಿಸ್ಟರ್ಗೆ. ಅವ್ರಿಗೂ ಸಹ ಒಂದೊಂದು ಟ್ರೈಬಲ್ ಫ್ಯಾಮ್ಲಿಯಿಂದ ಒಬ್ಬರಿಗೆ ನಾವು ಆ್ಯಸ್ ಎ ಒಂದು ಫಾರೆಸ್ಟ್ ವಾಚರ್ ಅಥವಾ ಇನ್ನೊಂದು ಡ್ಯೂಟಿನಲ್ಲಿ ಕೊಡಬೇಕು. ಅವರು ಫಾರೆಸ್ಟ್ನಲ್ಲೇ ಇರೋ ಕಾರಣಕ್ಕೆ ಆ ಪ್ರಾಣಿಗಳು ಇದು ವಿಲೇಜಸ್ಗೆ ಬರೋಕ್ಕೆ ಮುಂಚೆನೇ ನಮಗೆ ಒಂದು ಇಂಡಿಕೇಶನ್ ಗೊತ್ತಾಗುತ್ತೆ. ಓಕೆ. ಸೊ ನಮಗೆ ಅವ್ರು ವಾರ್ನಿಂಗ್ ಕೊಡ್ಬೋದು. ಸೊ ಇದು ಒಂದು ಚಿಕ್ಕ ವಿಷಯ, ಬಟ್ ಇದರಿಂದ ಸುಮಾರು ನಾವು ಪ್ರಾಣಿಗಳು ಇದು ಮಾಡ್ಬೋದು, ಸೇವ್ ಮಾಡ್ಬೋದು. ಓಕೆ. ಅಂದರೆ ಪ್ರಾಣಿ ಮಾನವ ಸಂಘರ್ಷ ಬಹಳಷ್ಟು ಮಟ್ಟಕ್ಕೆ ಕಡಿಮೆ ಮಾಡ್ಬೋದು. ಇನ್ನೊಂದು ಕೊನೆಗೆ ಮಾತು, ಸ್ವಲ್ಪ ದಿನ ಮುಂಚೆನೇ ನಮ್ಮ ನಾಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ, ಅದ್ರ ಕೆಳಗಡೆ ಹೈಕೋರ್ಟ್ ನಮ್ಮ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಬರುತ್ತೆ. ಸೊ ಹಲವಾರು ಸ್ಕೀಮ್ಸ್ ಇದೆ ನಾಲ್ಸಾನಲ್ಲಿ, ಬೇರೆ ಬೇರೆ ಡ್ರಗ್ಸ್ ಮೆನೆಸ್ಗೆ ಬೇರೆ ಬೇರೆ ಆ ಥರ ಒಂದು ಸ್ಕೀಮ್ಸ್ ಇದೆ. ಒಂದು ಹೊಸ ಸ್ಕೀಮು ಅವ್ರು ಲಾಂಚ್ ಮಾಡಿದ್ದಾರೆ. ಓಕೆ. ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಸ್ಕೀಮ್ ಅಂತ. ಓಕೆ. ಸೊ ಅದಕ್ಕೂ ಸಹ ಇವಾಗ ಸ್ವಲ್ಪ ದಿನ ಮುಂಚೆ ನಾವು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಅದು ನಮ್ಮ ಜೊತೆಗೆ ಮಾತಾಗಿದೆ, ಟಾಸ್ಕ್ ಫೋರ್ಸ್ ಜೊತೆಗೆ. ಸೊ ನಾವು ಅದರಲ್ಲಿ ಫೈನಲ್ ಇಯರ್ ಲಾ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಜೊತೆಗೆ ಅವ್ರು ಬಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಅವ್ರು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೂ ನಾವು ಸೇರಿ ಮುಂದಕ್ಕೆ ಕೆಲಸ ಮಾಡೋದು ಇದೆ. ಓಕೆ. ಪಶ್ಚಿಮ ಘಟ್ಟಗಳಲ್ಲಿ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ನಾವು ನೋಡೋದೇನೆಂದರೆ ಭೂಕುಸಿತ. ಬಹಳಷ್ಟು ಸಮಯದಲ್ಲಿ ಕಾಲಮಾನಕ್ಕೆ ತಕ್ಕಂತೆ ಮಳೆಗಾಲದಲ್ಲಿ ಹೆಚ್ಚಿಗೆ ಕಂಡು ಬಂದರೂ ಕೂಡ ಬೇರೆ ಸಮಯದಲ್ಲಿಯೂ ಒಂದು ಮಟ್ಟಿಗೆ ಭೂಕುಸಿತ ಕಂಡು ಬರುತ್ತೆ. ಇದಕ್ಕೆ ಈ ವಿಚಾರವಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯವಾ? ಟಾಸ್ಕ್ ಫೋರ್ಸ್ ಆ ವಿಚಾರವಾಗಿ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದೆ? ಭೂಕುಸಿತವನ್ನು ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮಗಳಿದೆಯಾ? ನೋಡಿ, ನಾನು ಉತ್ತರ ಕನ್ನಡಕ್ಕೆ ಹೋಗಿದ್ದೆ, ಒಂದು ಪ್ರೋಗ್ರಾಮ್ ಇತ್ತು. ಅಲ್ಲಿ ಬಂದು ನಾನು ಸಿರ್ಸಿಯಿಂದ ಹೊನ್ನಾವರ ಕಡೆಗೆ ನಾನು ಹೋದೆ. ಇದು ದೇವರ ಮನೆ ಘಾಟ್ ಅಂತ ಇದೆ. ಸೊ ಫಸ್ಟ್ ಟೈಮ್ ನಾನು ನೋಡಿದೆ ಆ ಘಾಟ್ನಲ್ಲಿ ಕಂಪ್ಲೀಟ್ ಆ ಎಂಟೈರ್ ಘಾಟು, ದೇವರ ಮನೆ ಎಂಟೈರ್ ಘಾಟು ರೋಡ್ ವೈಡ್ನಿಂಗು ಮತ್ತು ರೋಡ್ಗೆ ಕಾಂಕ್ರೀಟ್ ಹಾಕೋ ಕೆಲಸವನ್ನು ನಡೀತಾ ಇತ್ತು. ಸೊ ಆ ರೋಡ್ ವೈಡ್ನಿಂಗ್ ಏನು ಮಾಡಿದ್ದಾರೆ, ಡೈರೆಕ್ಟಾಗಿ 90 ಡಿಗ್ರೀಸ್ ಕೇಕ್ ಕಟ್ ಮಾಡ್ತೀವಲ್ಲ ಹಂಗೆ ಕಟ್ ಮಾಡಿದ್ದಾರೆ, ಸ್ಟ್ರೇಟು ಘಾಟಿಂದ. ಇವಾಗ ಘಾಟ್ ಸ್ಟ್ರೇಟ್ ನೀವು ಕಟ್ ಮಾಡಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಒಂದು 8 ಅಡಿ 10 ಅಡಿ 20 ಅಡಿ ಅಂದರೆ ಅದು ತಡ್ಕೋಬೋದಂತ ಅಂದ್ಕೊತೀನಿ. ನಾನು ನೋಡಿದ್ದು ಕಟ್ ಮಾಡಿರೋದು 100 ಅಡಿ 200 ಅಡಿವರೆಗೂ ಸ್ಟ್ರೇಟ್ ಕಟ್ ಮಾಡಿದ್ದಾರೆ. ಇವಾಗ ಉತ್ತರ ಕಡೆ ತಮ್ಗೆ ತಿಳಿದು ಬಂದಂಗೆ ಸುಮಾರು ಮಳೆ ಬರುತ್ತೆ ಅಲ್ಲಿ. ಹೌದು, ಕಂಟಿನ್ಯೂ ಮಳೆ ಬರುತ್ತೆ, ಮಳೆಗಾಲದಲ್ಲಿ ಹೆಚ್ಚು ಮಳೆ ಬರುತ್ತೆ. ಅಷ್ಟು ಮಳೆ ಇದಕ್ಕೆ ಏನಾಗುತ್ತೆ ಅಂದರೆ ಎಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಅದೆಲ್ಲ ಇದು ಮಾಡಿಕೊಂಡು ಅದು ಸಡನ್ನಾಗಿ ಒಂದು ಡ್ಯಾಮ್ ಥರ ಕ್ರಿಯೇಟ್ ಆಗಿಬಿಡುತ್ತೆ ಅದ್ರ ಒಳಗಡೆ. ಅದೊಂದು ಶಕ್ತಿ ಇರುತ್ತೆ ತಳ್ಕೊಳ್ಳೋದು. ಮಣ್ತಾನೆ, ಕಾಂಕ್ರೀಟ್ ಇಲ್ಲ, ಇದು ನಿಜ, ಸ್ಟೀಲ್ ಇಲ್ಲ.
ಸೊ ಒಂದು ಹಂತದ ಮೇಲೆ ಏನಾಗುತ್ತೆ, ಅದು ಎಕ್ದಮ್ ಸಡನ್ನಾಗಿ ಡ್ಯಾಮ್ ಏನಾಗುತ್ತೆ, ಸಡನ್ನಾಗಿ ಒಂದು ತಡ್ಕೊಳ್ಳೋ ಶಕ್ತಿ ಮೀರಿದ ತಕ್ಷಣ ಸಡನ್ನಾಗಿ ಆ ಮಣ್ಣು ಅದು ಎಂಟೈರ್ ಅಷ್ಟು ಒಂದು ಕಲಾಪ್ಸ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ ಅದಕ್ಕಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ಕರೆಕ್ಟ್. ದಿಸ್ ಇಸ್ ಲ್ಯಾಂಡ್ ಸ್ಲೈಡ್. ಸೊ ನಾನು ಆ ಥರ ನೋಡಿದೆ. ನಾನು ಅಲ್ಲಿ ಇರುವ ಡಿಸ್ಟ್ರಿಕ್ಟ್ ಡಿ ಸಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿದೆ. ಅವ್ರು ಹೇಳಿದ್ರು, ನಾವು ಸುಮಾರು ಲೆಟರ್ಸು ನ್ಯಾಷನಲ್ ಹೈವೇ ಅಥಾರಿಟಿಗೆ ಇದರ ಬಗ್ಗೆ ನಾವು ಇದು ಗಮನಕ್ಕೆ ತಂದಿದ್ದೀವಿ, ಈ ಥರ ಆಗಬಾರ್ದಂತ ಅವ್ರು ನನ್ನ ಜೊತೆಗೆ ಶೇರ್ ಮಾಡಿದ್ರು. ನಾನು ಹೇಳಿದೆ, ಆಯಿತು, ತಾವು ಮಾಡಿರೋ ಒಳ್ಳೆ ಕೆಲಸ ಮಾಡಿದ್ರೆ, ತಾವು ಒಂದು ಇನಿಷಿಯೇಟಿವ್ ತೊಗೊಂಡು ನ್ಯಾಷನಲ್ ಹೈವೇ ಅಥಾರಿಟಿ ಅವ್ರ ಜೊತೆಗೆ ಈ ಥರ ಮಾಡಬಾರ್ದು, ಸೈಂಟಿಫಿಕ್ಕಾಗಿ ಮಾಡಬೇಕು ಅಂತ ತಾವು ಈ ವಿಷಯ ಅವ್ರ ಮುಂದೆ ತಂದಿದ್ದೀರಾ. ಬಟ್ ಇದಕ್ಕೆ ಇನ್ನೂ ನಾವು ಬರೀ ವಿಷಯ ತಂದರೆ ಸರಿ ಇಲ್ಲ, ಇದಕ್ಕೆ ನಾವು ಜಾರಿ ಮಾಡಿಸ್ಬೇಕು, ಆಗಬೇಕು, ಆ ಥರ ಆಗಬೇಕು, ಸೈಂಟಿಫಿಕ್ಕೇ ಆಗಬೇಕಂತ ಏನಾದರೂ ಒಂದು ಇದು ಮಾಡಬೇಕಂತ ಮಾತಾಡಿದೆ. ಸೊ ಅದಕ್ಕೆ ಅವ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅಫಿಷಿಯಲ್ ಲೆಟ್ರೂ ಕಳಿಸ್ತೀವಿ, ತಾವು ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಾವು ಲೆಟ್ರು ಕಳಿಸಿದ್ದೀವಿ. ಅವ್ರು ಅದಕ್ಕೆ ರಿಪ್ಲೈ ಮಾಡಿ ಮುಂದಕ್ಕೆ ಅದಕ್ಕೆ ಫರ್ದರ್ ನಾವು ಆ್ಯಕ್ಷನ್ ತೊಗೊಳ್ಳೋಣ ಅಂತ ಅದ್ರ ಮೇಲೆ ಇದೆ. ಬಟ್ ಇವಾಗ ಏನಿದೆ ಅಂದರೆ, ಎಲ್ಲೂ ಸಹ ಲ್ಯಾಂಡ್ಸ್ಲೈಡು ಆಲ್ಮೋಸ್ಟ್ ಆಗಬಾರ್ದು ಅಂತ ಹೇಳಿದ್ರೆ, ನಾವು ಮೆಟ್ಲಿರ್ತಲ್ಲ, ಸ್ಟೆಪ್ಪು ಎಕ್ಸಾಕ್ಟ್ಲಿ ಹಂಗೆ ನಾವು ಕಟ್ ಮಾಡಬೇಕು, ಸ್ಟ್ರೇಟ್ ಕಟ್ ಮಾಡಬಾರ್ದು. ಸ್ಟೆಪ್ಪು ಎಷ್ಟು ಉದ್ದಕ್ಕಾಗಿರುತ್ತೆ ಅಷ್ಟು ಸ್ಟೆಪ್ಸು. ಓಕೆ. ಎವ್ರಿ 10 feet ಒಂದೊಂದು ಸ್ಟೆಪ್ ಥರ ಕೊಟ್ಟು ಸ್ಟೆಪ್ಸ್ ಮಾಡಿ, ಅದಕ್ಕೆ ಎಲ್ಲ ನೀರು ಅವಾಗ ಏನಾಗುತ್ತೆ, ಆ ಸ್ಟೆಪ್ಸ್ನಲ್ಲಿ ಸೇರ್ಕೊಳ್ಳಲ್ಲ, ಕೆಳಗಡೆ ಬಂದುಬಿಡುತ್ತೆ. ಆದಷ್ಟು ಏನಾದರೂ ಸೇರ್ಕೊಂಡ್ರೂ ಸಹ ಅದು ಅಷ್ಟು ದೊಡ್ಡ ಡ್ಯಾಮ್ ಆಗಲ್ಲ. 10 feet ನೀವು ಬ್ರೇಕಪ್ ಮಾಡಿಬಿಟ್ರಿ, ರೈಟ್, ಫೋರ್ಸ್ ಕ್ರಿಯೇಟ್ ಆಗಲ್ಲ. ಸೊ ಸೈಂಟಿಫಿಕ್ ಕಟ್ಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಓಕೆ. ಈ ಪಶ್ಚಿಮ ಘಟ್ಟಗಳನ್ನು ನಮ್ಮ ಭವಿಷ್ಯದ ಜನರೇಷನ್ಸ್ ಅಥವಾ ಪೀಳಿಗೆಗೆ ಉಳಿಸೋದಕ್ಕೆ ನಿಮ್ಮ ಟಾಸ್ಕ್ ಫೋರ್ಸ್ ಕಡೆಯಿಂದ ಏನೆಲ್ಲ ಕೆಲಸಗಳು ನಡೀತಾ ಇದೆ ಸರ್? ನಾನು ಬಹುಶಃ ಚಾರ್ಜ್ ತೊಗೊಳಕ್ಕೆ ಮುಂಚೆನೇ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಪರಿಸರ ಬಗ್ಗೆ ತುಂಬ ಕೆಲಸ ಮಾಡಬೇಕು, ನಮ್ಮ ಮುಂದಿನ ಜನ್ರೇಷನ್ಸ್ಗೆ ಇದು ಅಮೂಲ್ಯವಾದ ಒಂದು ಆಸ್ತಿ ಉಳಿಸಿ ನಾವು ಅವ್ರಿಗೆ ನಾವು ಒಪ್ಪಿಸ್ಬೇಕು ಅಂತ ನನ್ನ ಮನಸ್ಸಿನಲ್ಲಿತ್ತು. ಸೊ ಅದಕ್ಕೆ ಆಲ್ರೆಡಿ ನಾನು ಚಾರ್ಜ್ ತೊಗೊಳಕ್ಕೆ ಮುಂಚೆನೇ ಸುಮಾರು ನಾನು ಓದ್ಕೊಂಡು ರೆಡಿಯಾಗಿದ್ದೆ. ಸೊ ನಾನು ಯೋಚನೆ ಮಾಡಿದೆ, ನನ್ನ ಒಂದು ಹಂತಕ್ಕೆ ಬಂದೆ, ಒಂದು ಡಿಸಿಷನ್ಗೆ ಬಂದೆ. ನನ್ನ ಕಾರ್ಯಕಾಲದಲ್ಲಿ ನಾನು ಒಂದು ಮ್ಯಾಕ್ಸಿಮಮ್ ಯಾವ ಇದರಲ್ಲಿ ಕೆಲಸ ಮಾಡಬೇಕಂತ ಒಂದು 3 parts ಅದಕ್ಕೆ ಸೆಪ್ರೇಟ್ ಮಾಡಿಕೊಂಡೆ. ಒಂದು ಬಂದು ಅವೇರ್ನೆಸ್ಸು, ಒಂದು ಪಾರ್ಟು. ಸೆಕೆಂಡ್ ಬಂದು ಡೆವಲಪ್ಮೆಂಟಲ್ ವರ್ಕ್ಸು. ಮೂರನೇದು ಬಂದು ಗವರ್ಮೆಂಟ್ ಪಾಲಿಸಿ. ಓಕೆ. ಸೊ ಅವೇರ್ನೆಸ್ ಏನಂತ ಹೇಳಿದ್ರೆ, ಅವೇರ್ನೆಸ್ ಇದರಲ್ಲಿ ನಾನು ನಂಬರ್ 1ನಲ್ಲಿ ಇರ್ತೇನೆ. ಏನಕ್ಕಂತ ಹೇಳಿದ್ರೆ, ಈಗ ತಾವು ಚಿಕ್ಕ ಮಕ್ಕಳಿಗೆ ನೋಡ್ಬೋದು, ನಾವು ಆ್ಯಸ್ ಪೇರೆಂಟ್ಸು ಎಲ್ಲಾದರೂ ಒಂದು ಯೂಸ್ ಮಾಡಿ, ಏನಾದರೂ ಒಂದು ಪೇಪರು ಒಂದು ಚಾಕ್ಲೇಟು ಪೇಪರು ಅದು ಯೂಸ್ ಮಾಡಿ ಕೆಳಗಡೆ ಬಿಸಾಕ್ರೆ, ಅಪ್ಪ ಅಮ್ಮ ಬಿಸಾಕಬಾರ್ದು, ಸ್ಕೂಲ್ನಲ್ಲಿ ಹೇಳಿದ್ದಾರೆ, ತಪ್ಪು, ಡಸ್ಟ್ಬಿನಲ್ಲಿ ಹಾಕಿ, ಡಸ್ಟ್ಬಿನ್ ಇಲ್ಲ ಅಂದರೆ ಒಂದು ಬ್ಯಾಗ್ನಲ್ಲಿ ಇಕ್ಕೊಳ್ಳಿ, ನಂತರ ನೀವು ಡಿಸ್ಪೋಸ್ ಮಾಡಿ ಬೇರೆ ಕಡೆಗೆ ಇದು ಹಾಕಿ ಅಂತ ಮಕ್ಕಳು ನಮ್ಗೆ ಹೇಳ್ತಿದ್ದಾರೆ ಈ ಬುದ್ಧಿ. ಏನಕ್ಕಂದರೆ ಇದ್ರ ಬಗ್ಗೆ ಸ್ಕೂಲ್ನಲ್ಲಿ ಅವ್ರಿಗೆ ಹೇಳಿಕೆ ಇದೆ, ಎಡ್ಯುಕೇಟ್ ಮಾಡ್ತಾಯಿದ್ದಾರೆ. ಹಾಗೆ ನೇಚರ್ ಬಗ್ಗೆ ಅದರಲ್ಲಿ ಸ್ಪೆಷಲಿ ವೆಸ್ಟರ್ನ್ ಘಾಟ್ಸು ನಮ್ಮ ಸಂಪತ್ತು ಏನಂತ ನಾವು ಮಕ್ಕಳಿಗೆ ಅವೇರ್ನೆಸ್ ಮಾಡಬೇಕು. ಅದು ಅವೇರ್ನೆಸ್ ಹೆಂಗೆ ಮಾಡಬೇಕಂದ್ರೆ, ಒಂದು ನಾವು ಆನರಬಲ್ ಚೀಫ್ ಮಿನಿಸ್ಟರ್ ಸಾಹೇಬ್ರಿಗೆ, ನಮ್ಮ ಆನರಬಲ್ ಫಾರೆಸ್ಟ್ ಮಿನಿಸ್ಟರ್ ಸಾಹೇಬ್ರಿಗೆ ನಾವು ಒಂದು ವೆಸ್ಟರ್ನ್ ಘಾಟ್ಸ್ ಮ್ಯೂಸಿಯಂ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಬೇಕಂತ ಒಂದು ರಿಪೋರ್ಟ್ ಕೊಟ್ಟಿದ್ದೀವಿ. ಆಲ್ರೆಡಿ ಅದ್ರ ಬಗ್ಗೆ ಅವ್ರು ತುಂಬ ಇಂಟ್ರೆಸ್ಟ್ ಇದೆ, ಮುಂದಕ್ಕೆ ಮಾಡೋಣ ಅಂತಲೂ ಹೇಳಿದ್ದಾರೆ. ಸೊ ಅದೊಂದು 10 ಎಕರೆ ಔಟ್ಡೋರ್ ಇಂಡೋರ್ ಫಾರೆಸ್ಟ್ ಮಾಡಿ, ಸೊ ಮ್ಯಾಕ್ಸಿಮಮ್ ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿ ಹೋಗೋದು ಯಾರು? ಟೂರಿಸ್ಟು. ಗಲೀಜು ಮಾಡೋದು ಯಾರು? ಅವರೇ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಈ ಅವೇರ್ನೆಸ್ಸು ನಮ್ಗೆ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗೋಕ್ಕೆ ಮುಂಚೆನೇ ಮ್ಯಾಕ್ಸಿಮಮ್ ಯಾರು ಹೋಗೋದು? ಸಿಟಿ ಪೀಪಲ್ ಅಲ್ಲಿ ಹೋಗೋದು. ಅಲ್ಲಿರೋ ಜಾಗದಲ್ಲಿ ಜನರು ಗಲೀಜು ಮಾಡಲ್ಲ ಅಷ್ಟು. ನಮ್ಮ ಸಿಟಿ ಪೀಪಲ್ ಹೋಗಿನೇ ಟೂರಿಸ್ಟೇ ಎಲ್ಲ ಚಾಕ್ಲೇಟು, ಪೇಪರು, ಬಿಸ್ಕೆಟ್ ಪ್ಯಾಕೆಟ್ ಪೇಪರು ಇವೆಲ್ಲ ಅಲ್ಲೇ ಆಗಿಬಿಟ್ಟು ಬರೋದು. ಸೊ ನಾವು ಇಲ್ಲೇ ಒಂದು ಮ್ಯೂಸಿಯಂ ಕ್ರಿಯೇಟ್ ಮಾಡಿದ್ರೆ, ಸೊ ಆವಾಗ ಇವ್ರಿಗೆ ಅದರದ್ದು ಇಂಪಾರ್ಟೆನ್ಸ್ ಒಂದು ಎಜುಕೇಟ್ ಮಾಡ್ಬೋದು.
ಜೊತೆಗೆ ಸ್ಕೂಲ್ಸ್ನಲ್ಲೂ ಪ್ರೋಗ್ರಾಮ್ಸ್ ನಡೆಸಿ ಇದಕ್ಕೆ ನಾವು ನೇಚರು ವೆಸ್ಟರ್ನ್ ಘಾಟ್ಸು ಬಗ್ಗೆ ನಾವು ಎಡ್ಯುಕೇಟ್ ಮಾಡ್ಬೋದು. ನಂತರ ಅವೇರ್ನೆಸ್ನಲ್ಲೇ ನಾನು ಇನ್ನೊಂದು ಇಂಪಾರ್ಟೆಂಟು, ನಾವು ಇವಾಗ ಒಂದು ಆಲ್ರೆಡಿ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಮುಂದಿನ ಕಾಲ ನೀವು ನೋಡ್ತೀರಾ, ಇನ್ನು ಬರೋ ಕಾಲದಲ್ಲಿ ನೀವು ಥಿಯೇಟ್ರಿಗೆ ಹೋದರೆ ಧೂಮ್ರಪಾನ ಮಾಡಬಾರ್ದಂತ ಒಂದು 10 ಸಲ ತೋರಿಸ್ತಾರೆ ಫಿಲ್ಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ. ನಂತರ ತಿರ್ಗಾ ಇಂಟರ್ವಲ್ ನಲ್ಲಿ ಒಂದು 10 ಸಲ ತೋರಿಸ್ತಾರೆ. ಅದ್ರಲ್ಲಿ 1 ಸಲ ಅಥವಾ 2 ಸಲ ನೇಚರ್ಗೆ ನಾವು ಕಾಪಾಡಬೇಕು, ಪರಿಸರಕ್ಕೆ ಕಾಪಾಡಬೇಕು. ಈ ಪರಿಸರದಿಂದನೇ ನಾವು ಇವತ್ತು ಇಷ್ಟು ಒಳ್ಳೆ ವೆದರ್ನಲ್ಲಿ ಕೂತ್ಕೊಂಡಿದ್ದೀವಿ. ಇವು ಬೆಂಗಳೂರಿನಲ್ಲಿ ಇವಾಗ ನಾವು ಡೋರ್ ಹೊರಗಡೆ ಹೋದರೆ ಹೆಂಗಿದೆ ನಿಜ. ಸೊ ಇದು ಅಮೂಲ್ಯವಾದದ್ದು. ನಮ್ಗೆ ನಾವು ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ. ನಾವು ಏನಾದರೂ ಈ ಗಲ್ಫ್ ಕಂಟ್ರಿ, ಆಫ್ರಿಕಾ ಕಂಟ್ರಿ ಈ ಕಡೆಗೆ ಹೋದರೆ ನಮ್ಗೆ ಗೊತ್ತಾಗುತ್ತೆ ಅದರ ಬೆಲೆ. ನಿಜ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಜುಕೇಟ್ ಮಾಡಬೇಕು. ಸೊ ಇದು ಒಂದು ಥಿಯೇಟರ್ಸ್ನಲ್ದು ಒಂದು. ಮತ್ತು ಮೂರನೇದು ಬಂದು ನಾನು ಅವೇರ್ನೆಸ್ ಬಗ್ಗೆನೇ ಯಾಕೆ ಇಷ್ಟು ಹೇಳ್ತಾ ಇದ್ದಾರೆ, ಅವೇರ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ನಮ್ಮ ಮೈಂಡ್ನಲ್ಲಿ ಏನು ಸೇರ್ಕೊಳ್ಳುತ್ತೆ ಅದೇ ನಾವು ಮಾಡೋದು. ಸೊ ಇಂಪ್ರೆಷನ್ ಆಗಬೇಕು ಮೈಂಡ್ಗೆ ಇದ್ರ ಬಗ್ಗೆ ಅಂತ. ಮೂರನೇದು ಬಂದು ಒಂದು ವೆಸ್ಟರ್ನ್ ಘಾಟ್ಸ್ ಆ್ಯಂಥಮ್ ಅಂತ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಕನ್ನಡ ವರ್ಷನ್ನು, ಒಂದು ಮಲ್ಟಿ ಲ್ಯಾಂಗ್ವೇಜ್ ವರ್ಷನ್, ಯಾಕೆಂದರೆ ಒಂದು 6 ಸ್ಟೇಟ್ಸ್ನಲ್ಲಿದೆ ವೆಸ್ಟರ್ನ್ ಘಾಟ್ಸ್. ಒಂದು ಈ 2 ಮಾಡಬೇಕಂತ. ಸೊ ಪೋಸ್ಟ್ ಫೆಬ್ರವರಿ ಅದೊಂದು ರೆಡಿ ಮಾಡ್ತೀವಿ. ನಂತರ ಬಂದು ಒಂದು ಪೋಸ್ಟ್ ಕಾರ್ಡ್ಸ್ ರಿಲೀಸ್ ಮಾಡಬೇಕಂತ. ಇದು ಎಷ್ಟು ಅಮೂಲ್ಯವಾದ ನಮಗೆ ಒಂದು ಟ್ರೆಷರ್ ನಮಗೆ. ಸೊ ಅದ್ರ ಬಗ್ಗೆ ಅದಕ್ಕೊಂದು ನಾವು ರೆಸ್ಪೆಕ್ಟ್ ಮಾಡೋ ಒಂದು ಮಾರ್ಕ್ ಆಫ್ ರೆಸ್ಪೆಕ್ಟ್, ಒಂದು ಪೋಸ್ಟ್ ಕಾರ್ಡ್ಸು ಆಲ್ರೆಡಿ ನಾವು ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಜೊತೆಗೆ ಮಾತಾಡಿದ್ದೀವಿ. ಅದ್ರದ್ದು ಆರ್ಟ್ ವರ್ಕ್ ನಡೀತಾ ಇದೆ ಇವಾಗ. ಅರೌಂಡ್ ಡಿಸೆಂಬರ್ ನಾವು ಅದಕ್ಕೆ ರಿಲೀಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ. ಸೊ ಈ ಥರ ಒಂದು ಹಲವಾರು ಪ್ರೋಗ್ರಾಮ್ಸ್, ಹಲವಾರು ಥಿಂಗ್ಸು ಮಕ್ಕಳಿಗೆ ಮತ್ತೆ ಬಂದು ಇದು WWF ಅಂತ ಇದೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಅಂತ. ಅವ್ರ ಜೊತೆಗೆ ಸೇರಿಕೊಂಡು ನಾವು ಇವಾಗ ಒಂದು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ನೇಚರ್ ಬಗ್ಗೆ ಒಂದು ಫೆಸ್ಟ್ ಮಾಡಬೇಕಂತ. ಬೇರೆ ಬೇರೆ ಏನೇನೋ ಫೆಸ್ಟ್ ಮಾಡ್ತೀವಿ, ಅದಕ್ಕೆ ಅರ್ಥನೇ ಇರಲ್ಲ. ಒಂದು ನೇಚರ್ ಬಗ್ಗೆ, ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಒಂದು ಫೆಸ್ಟ್ ಮಾಡಿ ಮಕ್ಕಳಿಗೆ ಇಂಟ್ರೆಸ್ಟ್ ತರಿಸ್ಬೇಕಂತ. ಅವ್ರಿಗೆ ಇಂಟ್ರೆಸ್ಟ್ ತರಿಸಿ, ಅವ್ರ ಸೆಲ್ಫ್ ಇಂಟ್ರೆಸ್ಟ್, ಅವ್ರು ಅದಕ್ಕೆ ಓದ್ಕೊಂಡು ಬರ್ತಾರೆ. ಅವಾಗ ಕರೆಕ್ಟ್ ವಿನ್ ಆಗಬೇಕು ನಾವು. ಆವಾಗ ಓದ್ಕೊಂಡು ಬಂದರೆ ಅವ್ರ ಜೊತೆಗೆ ಬೇರೆ ಆ ಡಿಸ್ಕಷನ್ ನಡೆಯುತ್ತೆ ಮಕ್ಕಳ ಮಧ್ಯ. ಅದೇ ಅವೇರ್ನೆಸ್. ಓಕೆ. ಎಲ್ಲಾರ್ನಲ್ಲಿ ಪೊಲಿಟಿಕ್ಸ್ ಇರಲಿ, ನಮ್ಮ ಸ್ಪೋರ್ಟ್ಸ್ ಇರಲಿ, ನಮ್ಮ ಬಿಸ್ನೆಸ್ ಕಾರ್ಪೊರೇಟ್ ಲೆವೆಲಲ್ಲಿರಲಿ, ನಾವು ಯಾವತ್ತೂ ಯಂಗ್ ಬ್ಲಡ್ಗೆ ಹುಡುಕ್ತೀವಿ. ಯಂಗ್ಸ್ಟರ್ಸ್ ಇರಬೇಕು, ಅವರೇ ಫ್ಯೂಚರ್ ಅಂತ. ಹಾಗೆ ನಮ್ಮ ವೆಸ್ಟರ್ನ್ ಘಾಟ್ಸು ಉಳ್ಕೋಬೇಕಂದ್ರೆ ನಮ್ಮ ಯಂಗ್ ಬ್ಲಡ್, ಯಂಗ್ಸ್ಟರ್ಸ್ಗೆ ನಾವು ನಮ್ಮ ಸೋಲ್ಜರ್ಸ್ ಮಾಡಿಕೊಂಡ್ರೆ ಅದು ಉಳ್ಕೊಳ್ಳುತ್ತೆ. ಒಟ್ಟಾರೆ ಈ ಪಶ್ಚಿಮ ಘಟ್ಟಗಳ ಬಗ್ಗೆ ನಿಮ್ಮ ಆಲೋಚನೆಗಳು, ನಿಮ್ಮ ದೃಷ್ಟಿಕೋನ ಮತ್ತು ನಿಮ್ಮ ಉದ್ದೇಶಗಳು ಏನಿದೆ ಸರ್? ನನ್ನದು ಮೇನ್ ಏನಿದೆ ಅಂದರೆ, ನನ್ನ ಟೆನ್ಯೂರ್ನಲ್ಲಿ ನಾನು ಒಂದು ಇದ್ರ ಬಗ್ಗೆ ಆದಷ್ಟು ಅವೇರ್ನೆಸ್ ಜೊತೆಗೆ ಗೌರ್ಮೆಂಟ್ ಇನ್ವಾಲ್ವ್ಮೆಂಟು, ಅದಕ್ಕೆ ಏನೇನು ಲಾನಲ್ಲಿ ಏನೇನು ಡಿಫ್ರೆನ್ಸ್ ಇದೆ, ಏನೇನು ನಾವು ಇನ್ನೂ ಹೆಚ್ಚಿಗಾಗಿ ಪಾಲಿಸೀಸ್ ಚೇಂಜಸ್ ಮಾಡಬೇಕು, ಅದ್ರ ಮೇಲೆ ಒಂದು ವರ್ಕ್ ಮಾಡಬೇಕಂತ. ನಂತರ ಇವಾಗ ನಾವು ಒಂದು ಫೆಬ್ರವರಿನಲ್ಲಿ ಘಾಟ್ ಸಂವಾದ ಅಂತ ನಮ್ಮ ಮಂಗಳೂರಿನಲ್ಲಿ ಪಿಲಿಕುಲನಲ್ಲಿ ಒಂದು ಪ್ರೋಗ್ರಾಮ್ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಸೆಟ್ ಆಫ್ ಪ್ರೊಫೆಸರ್ಸ್ ನಮ್ಗೆ ಹೆಲ್ಪ್ ಮಾಡ್ತವ್ರೆ ಇದ್ರ ಬಗ್ಗೆ. ಸೊ ಅಲ್ಲಿ ಎಲ್ಲ ಅಫಿಷಿಯಲ್ಸ್, ಗೌರ್ಮೆಂಟ್ ಅಫಿಷಿಯಲ್ಸ್ ಆಫ್ ದಿ 6 ಸ್ಟೇಟ್ಸ್ ವೇರ್ ದ ವೆಸ್ಟರ್ನ್ ಘಾಟ್ಸ್ ಇದೆ, ಎಲ್ಲಿ 6 ಸ್ಟೇಟ್ನಲ್ಲಿ ವೆಸ್ಟರ್ನ್ ಘಾಟ್ಸ್ ಎಲ್ಲಿದೆ, ಇವರಿಗೆಲ್ಲ ಅಫಿಷಿಯಲ್ಸ್ ಕರೆಸ್ಕೊಂಡು, ಗೌರ್ಮೆಂಟ್ ಅಫಿಷಿಯಲ್ಸ್ಗೆ, ಸೈಂಟಿಸ್ಟ್ಗೆ, ಎನ್ವೈರ್ಮೆಂಟಲಿಸ್ಟ್ಗೆ, ಇವ್ರಿಗೆಲ್ಲ ಕರೆಸಿ ಒಂದು 3 ದಿನ ಸಂವಾದ. ಏನಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಹೆಂಗೆ ಉಳಿಸ್ಕೋಬೇಕು, ಮತ್ತು ಜಾಯಿಂಟು ನಮ್ಮ ಪ್ರದೇಶ, ನಮ್ಮ ಸ್ಟೇಟ್ ಜೊತೆಗೆ ಬೇರೆ ಸ್ಟೇಟು. ಇವಾಗ ನಮಗೆ ನಾರ್ತ್ನಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ಕನೆಕ್ಟ್ ಆಗುತ್ತೆ, ಸೌತ್ನಲ್ಲಿ ನಮಗೆ ತಮಿಳ್ನಾಡು, ಕೇರಳ ಕನೆಕ್ಟ್ ಆಗುತ್ತೆ. ಇವ್ರ ಜೊತೆಗೆ ನಾವು ಒಂದು ಜಾಯಿಂಟ್ ಮೆಕ್ಯಾನಿಸಮ್ ಮಾಡಿಕೊಂಡು ನಾವು ಹೆಂಗೆ ಕೆಲಸ ಮಾಡಬೇಕು, ಸೊ ನಮ್ಮದು ಶೇರ್ ಮಾಡ್ಕೊಂಡು ಜೊತೆಗೆ ಒಂದು ಒಗ್ಗಟ್ಟಾಗಿ ಹೆಂಗೆ ಕೆಲಸ ಮಾಡಬೇಕಂತ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ತುಂಬ ಇಂಟ್ರೆಸ್ಟ್ ಇದೆ ಮುಂದಕ್ಕೆ. ಜೊತೆಗೆ ಓವರಾಲ್ ನಮ್ಮ ವೆಸ್ಟರ್ನ್ ಘಾಟ್ಸ್ಗೆ ಒಂದು ಏನು ಸ್ಟೇಟಸ್ ಇದೆ ಇವಾಗ, ಅದರ ಸ್ಟೇಟಸ್ ಇನ್ನೂ ಹೆಚ್ಚಿಗಾಗಿ ನಾವು ಇನ್ಕ್ರೀಸ್ ಮಾಡಿಕೊಂಡು ಒಂದು ಇಂಪಾರ್ಟೆಂಟು ಹೆರಿಟೇಜ್ ಸೈಟ್ ಅಂತ ಆಲ್ರೆಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ 2012ರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಹೆಂಗೆ ಇನ್ನೂ ಫರ್ದರ್ ನಾವು
ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಉಳಿಸ್ಕೋಬೇಕು, ಕ್ಲೀನಾಗಿ ಮೇಂಟೈನ್ ಮಾಡ್ಕೋಬೇಕು. ಡೆವಲಪ್ಮೆಂಟ್ ಒಂದು ವರ್ಕ್ಸ್ ಬಂದು ಒಂದು ಸಸ್ಟೇಬಲ್ ಒಂದು ಬ್ಯಾಲೆನ್ಸ್ ಆಗಿ ಮಾಡ್ಕೋಬೇಕು. ಮತ್ತು ಅಲ್ಲಿರೋ ಜನರಿಗೂ ಸಹ ನಾವು ಹೆಂಗೆ ಅವ್ರ ಲೈವ್ಲಿಹುಡ್ಸ್ಗೆ ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಎಲ್ಲ ಥಿಂಗ್ಸು ನಾವು ಮಾಡಬೇಕಂತ ಒಂದಿದೆ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗೋದು ಮೈಂಡ್ಸೆಟ್ ಇದೆ. ನಾನು ಇವಾಗ ಹೆಂಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ, ಹಾಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದಕ್ಕೆ ಇವಾಗ ಒಂದು 5 ತಿಂಗಳಾಗಿದೆ ನಾನು ಚಾರ್ಜ್ ತೊಗೊಂಡು. ನಿಮಗೆ ಎಲ್ಲ ಒಂದು ವರ್ಷ ಒಳಗಡೆ ಸುಮಾರು ಥಿಂಗ್ಸ್ ನಾವು ಕೆಲಸಗಳು ನಮ್ಮದು ಕಂಡು ಬರುತ್ತೆ. ಓಕೆ, ಪಶ್ಚಿಮ ಘಟ್ಟಗಳ ಬಗ್ಗೆ ನಿಮಗಿರುವಂಥ ಆಸಕ್ತಿ, ಅದನ್ನು ಉಳಿಸೋದಕ್ಕೆ, ಅದನ್ನು ಬೆಳೆಸೋದಕ್ಕೆ ಇಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ. ಆಲ್ ದ ಬೆಸ್ಟ್ ಸರ್, ಬಹಳ ಒಳ್ಳೆಯದಾಗಲಿ. ನಿಮ್ಮ ಒಂದು ಅಧಿಕಾರದ ಅವಧಿಯಲ್ಲಿ ಪಶ್ಚಿಮ ಘಟ್ಟಗಳು ತನ್ನ ಏನು ಆಸ್ತಿ ಸಂಪತ್ತು ಏನಾದರೂ ಸುಂದರವಾಗಿದೆಯಲ್ಲ, ಪ್ರಕೃತಿ, ಅದು ಇನ್ನೂ ಚೆನ್ನಾಗಿ ಬೆಳೀಲಿ. ಕಾರ್ಯಕ್ರಮಕ್ಕೆ ಬಂದು ಮಾತಾಡೋದಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್.